HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಡು ಹಗಲೇ ಗುಂಡಿನ ದಾಳಿಗೆ ಇಬ್ಬರ ಸಾವು, ವೈಷಮ್ಯಕ್ಕೆ ತಿರುಗಿದ ಸ್ನೇಹದ ವ್ಯವಹಾರ, ದೋಸ್ತಿಯ ಕೊಂದು ಮತ್ತೊಬ್ಬ ಆತ್ಮಹತ್ಯೆ. ಸ್ಥಳಕ್ಕೆ ಎಸ್ಪಿ ಸುಜಿತಾ ದೌಡು, ಫೋರೆನ್ಸಿಕ್ ತಜ್ಞರಿಂದ ಸಾಕ್ಷಿ ಸಂಗ್ರಹ, ಬೆಚ್ಚಿಬಿದ್ದ ಹಾಸನದ ಜನತೆ. ಸಕಲೇಶಪುರ ಪಟ್ಟಣದಲ್ಲಿ ಬಗೆಹರಿಯದ ಕಸ ವಿಲೇವಾರಿ ಸಮಸ್ಯೆ, ದುರ್ವಾಸನೆ ಬೀರುತ್ತಿರುವ ಕಸದ ರಾಶಿ, ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವ ಜನರು, ಸಮಸ್ಯೆಯಿಂದ ಮುಕ್ತಿ ನೀಡಲು ಪುರಸಭೆಗೆ ಸಾರ್ವಜನಿಕರ ಆಗ್ರಹ. 20 ಗ್ರಾಮಗಳಿಗೆ ಕಲ್ಪಿಸುವ ಮಾರ್ಗದ ತಿರುವು ರಸ್ತೆಯನ್ನ ಮುಚ್ಚಿ ಹಾಕುವ ಕೆಲಸಕ್ಕೆ ಮುಂದಾಗಿರುವ ಅಧಿಕಾರಿಗಳು. ಹೆತ್ತುರ್ಗ ಕೂಡಿಗೆ ತಿರುವು ರಸ್ತೆ ಮುಚ್ಚದಂತೆ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ತಡೆದು ಗ್ರಾಮಸ್ಥರ ಪ್ರತಿಭಟನೆ. ಹಾಡು ಹಗಲೇ ನಡೆದ ಶೂಟೌಟ್ ಪ್ರಕರಣದಲ್ಲಿ ವ್ಯಕ್ತಿಯೋರ್ವ ಮೊದಲು ಸ್ನೇಹಿತರನ್ನ ಶೂಟ್ ಮಾಡಿ ಕೊಲೆ ಮಾಡಿದ ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹಾಸನ ನಗರದ ಹೊಯ್ಸಳ ನಗರದಲ್ಲಿ ಗುರುವಾರದಂದು ನಡೆದಿದೆ. ಹಾಸನ ನಗರದಲ್ಲಿ ಹಾಡು ಹಗಲೇ ನಡೆದ ಗುಂಡಿನ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನ ಶೂಟ್ ಮಾಡಿ ಕೊಂದು ತಾನು ಕಾರಿನಲ್ಲಿಯೇ ಅದೇ ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ಇಬ್ಬರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡಿಕೊಂಡಿದ್ದು ಅದೇ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಶೂಟೌಟ್ ಪ್ರಕರಣದಿಂದ ಇಡೀ ಹಾಸನ ಜಿಲ್ಲೆಯ ಜನರು ಬೆಚ್ಚಿಬಿದ್ದಿದ್ದಾರೆ. ಹಾಸನದ ಶರಫತ್ ಅಲಿ ಹಾಗೂ ಅಶ್ರಫ್ ಸಾವನ್ನಪ್ಪಿದವರು. ಘಟನಾ ಸ್ಥಳಕ್ಕೆ ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತಾ ಬೆರಳಚ್ಚು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆರಂಭದಲ್ಲಿ ಯಾರೋ ದುಷ್ಕರ್ಮಿಗಳು ಶೂಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆಂಬ ಸುದ್ದಿ ಹರಡಿತ್ತು. ನಂತರ ಈ ದುಷ್ಕೃತ್ಯ ಯಾರೋ ದುಷ್ಕರ್ಮಿಗಳಿಂದ ಆಗಿರುವುದಲ್ಲ, ಸ್ನೇಹಿತನನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬ ಮಾಹಿತಿ ಲಭ್ಯವಾಗಿದೆ. ಮಾಧ್ಯಮದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮಾತನಾಡಿ, ಸಾವನ್ನಪ್ಪಿರುವ ಇಬ್ಬರು ಹಾಸನ ನಗರದ ನಿವಾಸಿಗಳಾಗಿದ್ದು ಇಬ್ಬರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುತ್ತಿದ್ರು. ಶರಫತ್ ಅಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಜೊತೆಗೆ ಶುಂಠಿ ವ್ಯಾಪಾರವನ್ನು ಮಾಡುತ್ತಿದ್ರು. ಇಬ್ಬರು ರಾತ್ರಿ ಒಟ್ಟಿಗೆ ಇದ್ದು ಗುರುವಾರ ಬೆಳಗ್ಗೆ ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ತಮ್ಮ ಡಸ್ಟರ್ ಕಾರಿನಲ್ಲಿ ಹೊಯ್ಸಳ ನಗರ ಬಡಾವಣೆಗೆ ಬಂದು ಅಲ್ಲಿಯೂ ಗಲಾಟೆ ಮಾಡಿಕೊಂಡು ಆಸಿಫ್ ಮೊದಲಿಗೆ ಶರಫತ್ ಅಲಿಯನ್ನ ಶೂಟ್ ಮಾಡಿ ಕೊಂದಿದ್ದಾನೆ. ಬಳಿಕ ಕಾರಿನೊಳಗೆ ಆಸಿಫ್ ಅದೇ ರಿವಾಲ್ವರ್ನಿಂದ ತಾನು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಮಾಹಿತಿ ನೀಡಿದ್ರು. ಸ್ಥಳದಲ್ಲಿ ಮೃತರ 2 ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪ್ರಕರಣ ದಾಖಲಿಸಿಕೊಂಡಿರುವ ಹಾಸನ ನಗರ ಬಡಾವಣೆ ಪೊಲೀಸರು ಸಂಬಂಧಿಕರಿಂದ ಮಾಹಿತಿ ಪಡೆದು ಸಾವನ್ನಪ್ಪಿದವರ ಮೊಬೈಲ್ ಫೋನ್ಗಳನ್ನು ಪರಿಶೀಲನೆ ನಡೆಸಿದ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿಯುವ ಸಾಧ್ಯತೆ ಇದೆ. HCN ನ್ಯೂಸ್ ಹಾಸನ್. ಸುಮಾರು 12:30 1 ಗಂಟೆ ಸಮಯದಲ್ಲಿ ಪಬ್ಲಿಕ್ ನಮ್ಗೆ ಕಾಲ್ ಮಾಡಿ ಒಬ್ಬರು ಈಗ ದಾರಿಯಲ್ಲಿ ಯಾವುದೋ ಒಂದು ಕಾರ್ ಮುಂದೆ ಬಂದು ಒಬ್ಬರು ಇದ್ದಾರೆ ಅಂತ ನಮ್ಮ ಕಾಲ್ ಬಂದಿರೋದಕ್ಕೆ ನಾವು ಬಂದು ತನಿಖೆಯನ್ನು ಮುಂದುವರಿಸಿದ್ವಿ. ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ಇಬ್ಬರು ಜನ ಬಂದಿದ್ದಾರೆ. ಇಲ್ಲಿ ತಾವೆಲ್ಲ ಗೊತ್ತೇನೆ ಒಂದು ಸಣ್ಣ ಸೈಟ್ ನೋಡೋಕೆ ಬಂದಿದ್ದಾರೆ. ಇಬ್ಬರು ವ್ಯಕ್ತಿಯರು ಯಾರು ಅಂತ ನಮಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ. ಆದರೆ ಅಕ್ಕಪಕ್ಕ ಮನೆ ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ಬರು ಮಾತಾಡಿಕೊಂಡು ಸೈಡ್ ಬಗ್ಗೆ ಮಾತಾಡಿಕೊಂಡು ಕಾರ್ ಹತ್ರ ಬಂದಿದ್ದಾರೆ. ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಾದಮೇಲೆ ಅವ್ರಿಗೆ 2 ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ಬರು ಕಾರ್ ಒಳಗಡೆ ಇದನ್ನು ನೋಡಿದ್ದಾರೆ. ಅದ್ರ ಮೇಲೆ ನಮಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ಬರಿಗೆ ಹೆಡ್ ಇಂಜುರಿ, ಯಾರು ಬಾಡಿ ಹೊರಗಡೆ ಇದೆ ಅವ್ರ ತಲೆಯಲ್ಲಿ ಒಂದು ಹೆಡ್ ಇಂಜುರಿ ಇದೆ ಮತ್ತು ಹೊರಗಡೆದವ್ರಿಗೆ ಮೇಡ್ ಇಂಜುರೀಸ್ ಇದೆ. ಆ್ಯಂಡ್ ನಾವು ಈಗ ತಾವೆಲ್ಲ ನೋಡಿದಂಗೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಮ್ಮದು ಫಾರೆನ್ಸಿಕ್ ಟೀಮ್ ಮತ್ತು ನಮ್ಮ ಸೂಪರ್ ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರೈಮರಿಯಾಗಿ ಒಬ್ಬರು ಇನ್ನೊಬ್ಬರು ಫೈರ್ ಮಾಡಿ ಅವರು ಸ್ವತಃ ಮಾಡ್ದಂಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಲೀವ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೂ ಫರ್ದರ್ ಇನ್ವೆಸ್ಟಿಗೇಷನ್. ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಈಗ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗೇ ಇದೆ. ಆದರೆ ಅದು ಒಂದು ವೇಳೆ ಹಾಸನಿಗೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಇದು ಇಲ್ಲಿ ಇರೋರು ನೋಡೋ ಪ್ರಕಾರ ಒಂದು 12-12:30 ಟೈಮ್ನಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇನ್ನೂ ಸ್ಪಷ್ಟತೆ ಯಾರು ಇವರಿಬ್ಬರು ಬಿಟ್ಟು ಬೇರೆ ಯಾರು ಬೇರೆ ಯಾರು ಇರಲಿಲ್ಲ. ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದ ಪಕ್ಕದಲ್ಲಿ ಹಾಕಿರುವ ತ್ಯಾಜ್ಯ ಕಸದ ದುರ್ವಾಸನೆಯಿಂದ ಅಕ್ಕಪಕ್ಕದ ಅಂಗಡಿಯವರು, ಮನೆಯವರು ಪುರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಬಹಳ ವರ್ಷಗಳಿಂದ ಸಕಲೇಶಪುರ ಪಟ್ಟಣದ ಜನತೆಗೆ ಈ ಕಸ ವಿಲೇವಾರಿ ಸಮಸ್ಯೆ ಇದ್ದು ಇದರ ಬಗ್ಗೆ ಈಗ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂಬುದು ಪಟ್ಟಣದ ಜನರ ಆಕ್ರೋಶವಾಗಿದೆ. ಕಸದ ರಾಶಿಯು ಮಳೆಗಾಲದಲ್ಲಿ ದುರ್ವಾಸನೆ ಬೀರುತ್ತಿದ್ದು ಕಸದ ರಾಶಿಯ ಸುತ್ತ ಮಳೆ ನೀರಿನಿಂದ ತುಂಬಿದ್ದು ವಿಪರೀತ ಕೆಟ್ಟ ವಾಸನೆಯೊಂದಿಗೆ ಸೊಳ್ಳೆಗಳು, ಕ್ರಿಮಿಕೀಟಗಳು ಉತ್ಪತ್ತಿಯಾಗುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗಿದೆ.
ಇತ್ತೀಚೆಗೆ ಡೆಂಗ್ಯೂ ಹಾಗೂ ಇತರೆ ಮಾರಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತಿದೆ ಎಂಬ ಭಯದಿಂದ ಅಕ್ಕಪಕ್ಕದ ಜನರು ಬದುಕುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಈ ಕಸದ ರಾಶಿಗೆ ದನಕರುಗಳು ಆಹಾರ ಹುಡುಕಿಕೊಂಡು ಬಂದು ಪ್ಲಾಸ್ಟಿಕ್ ತಿಂದು ಸಾವಿಗೀಡಾಗುತ್ತಿವೆ. ಮರಗಳ ಮಾರಣ ಹೋಮವಾಗುತ್ತಿದ್ದು, ಜಾತ್ರಾ ಹಳೆ ಮೈದಾನದಲ್ಲಿ ಹೆಚ್ಚು ಯಂತ್ರ ಹಾಗೂ ವಾಹನ ರಿಪೇರಿಗೆ ಬರುವ ಜನರ ಸಂಖ್ಯೆ ಹೆಚ್ಚಾಗಿದ್ದು, ಕಸದ ರಾಶಿಯಿಂದ ಬರುವ ದುರ್ವಾಸನೆಯಿಂದ ಇವರು ಮೂಗು ಮುಚ್ಚಿಕೊಂಡು ತಮ್ಮ ಕೆಲಸ ಮಾಡುವವರೆಗೂ ಆಡಳಿತಾಧಿಕಾರಿಗಳಿಗೆ ಬೈಯುತ್ತಾ ನಿಲ್ಲುವಂತಾಗಿದೆ. ಇದರ ಮಧ್ಯೆ ಪುರಸಭೆ ಅಧಿಕಾರಿ ರಮೇಶ್ ರವರು ಪ್ರತಿ ಸಲವೂ 15 ದಿನಗಳ ಒಳಗೆ ಇದನ್ನು ಬೇರೆ ಕಡೆ ಸ್ಥಳಾಂತರಿಸಲಾಗುತ್ತದೆ ಎಂಬ ಹಾರಿಕೆಯ ಉತ್ತರವು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ಜೊತೆಗೆ ದುರ್ವಾಸನೆ ಬರದಂತೆ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುವಂತೆ ಆದೇಶವಿದ್ರೂ ಯಾವುದೇ ರೀತಿ ಬ್ಲೀಚಿಂಗ್ ಪೌಡರ್ ಹಾಕುತ್ತಿಲ್ಲವೆಂಬುದು ಜನರು ಹೇಳ್ತಾರೆ. ವರ್ಷಾನುಗಟ್ಟಲೆಯಿಂದ ಈ ಸಮಸ್ಯೆ ಇದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗದ ಅಧಿಕಾರಿಗಳಿಗೆ ನೊಂದ ಜನರು ಹಾಗೂ ಸಂಘಟನೆಗಳ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಗೆ ದಾರಿ ಮಾಡಿಕೊಡುತ್ತಿರುವುದಂತೂ ನಿಜ. ಏಕಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಜೊತೆಗೆ ಜನರ ಸಮಸ್ಯೆಗೆ 24 ಗಂಟೆಗಳ ಕಾಲ ಶ್ರಮಿಸುತ್ತಿರುವ ಶಾಸಕ ಸಿಮೆಂಟ್ ಮಂಜು ಕೂಡಲೇ ಗಮನ ಹರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದು ಮನವಿ ಮಾಡಿದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ರಮೇಶ್ ಪೂಜಾರಿ ಮಾತನಾಡಿ, ಈ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ರೀತಿ ಸಮಸ್ಯೆ ಪರಿಹಾರದ ಕ್ರಮಕ್ಕೆ ಮುಂದಾಗಿಲ್ಲ. ಈಗ ಈ ಸಮಸ್ಯೆ ಅತ್ಯಂತ ಉಲ್ಬಣವಾಗಿದ್ದು, ಪಟ್ಟಣದ ಜನರು ಪ್ರತಿನಿತ್ಯ ಕಸದ ದುರ್ವಾಸನೆ ಹಾಗೂ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಕ್ಕೆ ದಾರಿ ಮಾಡಿಕೊಟ್ಟಿದೆ. ಈಗಾದರೂ ಕೂಡಲೇ ಪುರಸಭೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸ ಮಾಡಬೇಕು. ಇಲ್ಲವಾದರೆ ಸಂಘಟನೆ ಮೂಲಕ ಪುರಸಭೆ ಮುಂದೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಹಿರಿಯ ನಾಗರಿಕರಾದ ಶಕುಂತಲಾ ಮಾತನಾಡಿ, ಪ್ರತಿದಿನ ಕಸದ ರಾಶಿಯಿಂದ ಬರುವ ಕೆಟ್ಟ ವಾಸನೆಯಿಂದ ಸರಿಯಾಗಿ ಊಟ ಮಾಡಲು ಮನೆ ಒಳಗೆ ಕುಳಿತುಕೊಳ್ಳಲು ನಿದ್ದೆ ಮಾಡಲಾಗುತ್ತಿಲ್ಲ. ರಾತ್ರಿ ಸಮಯದಲ್ಲಿ, ಬೆಳಗಿನ ಸಮಯದಲ್ಲೂ ಕೂಡ ದೊಡ್ಡ ದೊಡ್ಡ ಸೊಳ್ಳೆಗಳು ಮನೆ ಒಳಗೆ ಬರುತ್ತವೆ. ಮಳೆ ಬಂತೆಂದರೆ ವಾಸನೆ ಇನ್ನಷ್ಟು ಹೆಚ್ಚಾಗುತ್ತೆ. ಮನೆ ಒಳಗೆ ಇರಲು ಕೂಡ ಆಗುವುದಿಲ್ಲ. ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬರುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹೋಟೆಲ್ ಉದ್ಯಮಿ ರಮೇಶ್ ಮಾತನಾಡಿ, ಕಸದ ರಾಶಿಯಿಂದ ಬರುವ ಕೆಟ್ಟ ವಾಸನೆಯಿಂದ ಹೋಟೆಲ್ಗೆ ಬರುವ ಗಿರಾಕಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಕಸದ ರಾಶಿಯಲ್ಲಿ ಹಾಕಿರುವ ಪ್ಲಾಸ್ಟಿಕ್ ಅನ್ನ ತಿಂದು ನಮ್ಮ ಮನೆ ಹಸು ಕೂಡ ಸಾವನ್ನಪ್ಪಿದೆ. ಅಧಿಕಾರಿಗಳು ಈಗಲಾದರೂ ಕಸವನ್ನ ಬೇರೆಡೆ ಸ್ಥಳಾಂತರಿಸುವುದಕ್ಕಾಗಲಿ ಅಥವಾ ದುರ್ವಾಸನೆ ಬರದಂತೆ ಔಷಧಿ ಸಿಂಪಡಿಸಲಾದರೂ ಮುಂದೆ ಬರಬೇಕು ಎಂದರು. HCN ನ್ಯೂಸ್, ಸಕಲೇಶಪುರ. ಸತ್ತೋಗ್ಬಿಡ್ತೀವಿ, ಯಾಕಂದ್ರೆ ದಿನ ಸಾಯಕ್ಕಿಂತ ಒಂದ್ಸಲಿ ಸತ್ತೋಗ್ಬಿಡ್ತೀವಿ ಸ್ವಾಮಿ. ಆಯ್ತಾ, ನಮ್ಮ ಪರಿಸ್ಥಿತಿ ಹಂಗಾಗೋಗಿದೆ. ಆಯ್ತಾ, ನೋಡಿ, ನಮಗೇನು ಬೇಕಿರೋದೇನು ಗೊತ್ತಾ, ನಮ್ಗೆ ಸ್ವಚ್ಛತೆ ಬೇಕಿರೋದು. ನಾವು ದುಡ್ಡು ಕೊಟ್ಟುಬಿಟ್ಟು ಮನೆದವೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಆ ಪಾಪ ಕಾರ್ಮಿಕರು, ಪೌರ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ ಕಣ್ರಿ, ಅವರು ನಮಗಿಂತ ಇದಾಗೋಗಿದ್ದಾರೆ ಪಾಪ. ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು ಅಂದರೆ, ಅವ್ನು ಕ್ಲೀನ್ ಮಾಡ್ಬೇಕಂತ ಅನಿಸುತ್ತೆ, ಎಂಥ ಬದುಕಪ್ಪ ಇದು ನಮ್ಮ ಜೀವನ ಅಂತ. ಆಯಿತಾ, ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಪುರಸಭೆಗೆ ನೀವು ಈ ವಿಚಾರ ಗಮನಕ್ಕೆ ತರ್ತಾ ಇಲ್ವಾ? ಹೇಳಿದೀವಿ ಅಂದ್ರೆ ಎಲ್ಲಾ ತರನು ಹೇಳಿದೀವಿ. ಈಗ ಸೊಳ್ಳೆ ಜಾಸ್ತಿ ಆಗ್ತಿದೆ, ನೊಣ ಕಾಟ ಜಾಸ್ತಿ ಎಲ್ಲರಿಗೂ ಡೆಂಗು ಆಗಿದೆ. ಈವನ್ ನನಗೂ ಆಗಿತ್ತು ಸರ್, ನನಗೂ ಆಗಿ ನೋಡಿ 1.5 ತಿಂಗಳಾಯ್ತು, ಇನ್ನೂ ನಾನು ಇದರಿಂದ ಹೊರಗೆ ಬಂದಿಲ್ಲ. ಅಂತ ಪರಿಸ್ಥಿತಿ ನನಗೆ. ಆಯ್ತಾ, ಎಲ್ಲರಿಗೂ ಆಗಿದೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಗಳು ನನ್ನ ಕೈಲಿದೆ. ಯಾಕಂದ್ರೆ ಎಲ್ಲ ನನ್ನ ಕೈಲಿ ತಂದುಕೊಟ್ಟಿದ್ದಾರೆ. ಇದು ಏನಾದರೂ ಮಾಡಿ ಏನಾದರೂ ಏನು ಅಂತ ಮಾಡ್ಬೋದು ಸರ್. ನಾನು ಅಲ್ಲಿ ತನಕನೂ ಹೋಗಿದ್ದೀನಿ. ಆಯಿತಾ, ಎಲ್ಲೆಲ್ಲಿಗೆ ಬೇಕು ಎಲ್ಲ ಕಡೆನೂ ಹೋಗಿದ್ದೀನಿ. ಇದನ್ನು ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಮಗೆ ಒಂದು ದೊಡ್ಡ ವಿಷಯ ತಂದು ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಬೇಕಿದ್ರೆ ಈ ನರಕ ಯಾತನೆಯಲ್ಲಿ ನಾವು ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಇದು ಎಷ್ಟು ವರ್ಷದಿಂದ ಇದು ಶೇಖರಣೆ ಮಾಡಿರ್ಬೋದು ಸರ್ ಕಷ್ಟ? ಒಂದೇ ವರ್ಷ ಸರ್, ಒಂದೇ ವರ್ಷ. ಲಾಸ್ಟ್ ಟೈಮ್ ಬಂದಿದ್ರು, ಇಲ್ಲಿ ಹಾಕಿದ್ರು, ಗಲಾಟೆ ಮಾಡಿದ್ವಿ. ಅಂದ್ರೆ ಈಗಿನ ಕಸ ಅಲ್ಲ, ಈಗ ಆ ತುದಿಯಿಂದ ಇಲ್ಲಿವರೆಗೂ ಸುಮಾರು ಎಷ್ಟು ವರ್ಷದಿಂದ ಶೇಖರಣೆ ಆಗಿರ್ಬೋದು ಇದು? ಇಲ್ಲ, ಒಂದು ವರ್ಷ, ಒಂದೂವರೆ ವರ್ಷದಿಂದ ಇದು ಆಗಿರೋದು. ಅಲ್ಲಿಂದ ನೀವು ಇಲ್ಲೇ ಹಿಂಗೆ ವಾಸವಾಗಿದ್ದೀರಾ? ಹೌದು. ಅಯ್ಯೋ, ಕೇಳ್ತಿರಲ್ಲ, ಮನೆ ಮಕ್ಕಳಿಗೆಲ್ಲ ಹುಷಾರಿಲ್ಲ. ಪ್ರತಿ ದಿನ ಕಾಯಿಲೆ ಸ್ವಾಮಿ. ಇಲ್ಲಿ ಪ್ರತಿದಿನ ಕಾಯಿಲೆ. ಈ ಹಸುಗಳು ಪ್ಲಾಸ್ಟಿಕ್ ತಿಂದು ಇಲ್ಲೆಲ್ಲೇ ಸಾಯ್ತವೆ. ಎಲ್ಲಾನು ಪರಿಸ್ಥಿತಿ ಎಲ್ಲಾನು ಹೇಳ್ಕೊಂಡಿದ್ದೀವಿ ಸ್ವಾಮಿ. ಇದಕ್ಕಿಂತ ಇನ್ನೇನು ಹೇಳ್ಬೋದು ಹೇಳಿ ನಾವು? ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ತಿರುವು ರಸ್ತೆ ಮುಚ್ಚದಂತೆ ಹೆದ್ದೂರ್ಗ ಕೂಡಿಗೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸ್ಥಳೀಯರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ನಾಗರಿಕ ಸಮಿತಿ ಹೋರಾಟಗಾರ ಕೆಎಸ್ ಮಂಜೇಗೌಡ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಹೆದ್ದೂರ್ಗ ಕೂಡಿಗೆ ರಸ್ತೆಯನ್ನ ಮುಚ್ಚಿಹಾಕುವ ಕೆಲಸಕ್ಕೆ ಮುಂದಾಗಿದ್ದು, ಇದನ್ನು ನಾವು ವಿರೋಧಿಸುತ್ತೇವೆ. ದಿನನಿತ್ಯ ಗ್ರಾಮೀಣ ಭಾಗದ ಜನರು ಈ ತಿರುವಿನಲ್ಲಿ ಹಲವು ಗ್ರಾಮಕ್ಕೆ ಸಂಚರಿಸುತ್ತಾರೆ. ಸುಮಾರು 15ರಿಂದ 20 ಗ್ರಾಮಗಳಿಗೆ ಕಲ್ಪಿಸುವ ಮಾರ್ಗದ ತಿರುವು ಇದಾಗಿದ್ದು, ಇದನ್ನು ಮುಚ್ಚಿಹಾಕಬಾರದೆಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಪ್ರಾಧಿಕಾರದವರಿಗೆ ಮನವಿ ಮಾಡಿದರು.
ದಿನನಿತ್ಯ ಸಂಚರಿಸುವ ಸ್ಥಳೀಯರಿಗೆ ಈ ತಿರುವನ್ನ ಮುಚ್ಚಿ ಹಾಕಿದ್ರೆ ತೀವ್ರ ತೊಂದರೆಯಾಗುತ್ತೆ. ಏಕೆಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಳ್ಳಿಗಳಿಗೆ ತಲುಪುವ ರಸ್ತೆ ತಿರುವು ಮುಚ್ಚಿ ಹಾಕಿದ್ರೆ ಸುಮಾರು 1-2 ಕಿಲೋಮೀಟರ್ ಮುಂದೆ ಚಲಿಸಿ ನಂತರ ಅಲ್ಲಿಂದ ಮತ್ತೆ ತಿರುಗಿಸಿಕೊಂಡು ಬರಬೇಕಾಗುತ್ತೆ. ತಮ್ಮ ಗ್ರಾಮಗಳಿಗೆ ಹೋಗಬೇಕಾದ್ರೆ ಈ ತಿರುವು ಅತ್ಯಗತ್ಯವಾಗಿದೆ. ಅಲ್ಲದೆ ಸ್ಥಳೀಯರು, ರೈತರು ಹಾಲು ಕೊಡಲು ಹಾಗೂ ಸಂಚರಿಸಲಾಗುವುದಿಲ್ಲ, ಕಷ್ಟವಾಗುತ್ತೆ. ಹಾಗಾಗಿ ಈ ತಿರುವನ್ನ ಮುಚ್ಚಿ ಹಾಕಿದ್ರೆ ಮುಂದೆ ರಸ್ತೆ ತಡೆದು ಉಗ್ರ ಹೋರಾಟ ಮಾಡೋದಾಗಿ ತಿಳಿಸಿದ್ರು. ಸ್ಥಳೀಯ ಗ್ರಾಮಸ್ಥ ಷಣ್ಮುಖ ಮಾತನಾಡಿ, ದಿಂಡಘಟ್ಟ, ತಿಪ್ಪಾಪುರ, ಹೆದ್ದುರ್ಗ, ಬೆಳ್ಳೂರು, ಮಡಬಲು, ಬೆಳಮೆ, ಮಂಜಲಗೂಡು, ಕೆರೆಹಳ್ಳಿ, ಹುಲ್ಲಹಳ್ಳಿ, ಅಂಕಿಹಳ್ಳಿ ಮುಂತಾದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ತಿರುವು ಇದಾಗಿದ್ದು, ಇದನ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ತಿರುವು ರಸ್ತೆ ಮುಚ್ಚಿ ಹಾಕುವಂತಹ ಹುನ್ನಾರವನ್ನ ರಸ್ತೆ ಪ್ರಾಧಿಕಾರದ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಈ ಮಾರ್ಗವು ಹಲವು ಗ್ರಾಮೀಣ ಭಾಗದ ರೈತರಿಗೆ ಹಾಗೂ ಸ್ಥಳೀಯರಿಗೆ ಸುಲಭ ಮಾರ್ಗವಾಗಿದೆ. ಅಲ್ಲದೆ ಬಿಕ್ಕೋಡು ಮತ್ತು ಬೇಲೂರು, ಚಿಕ್ಕಮಗಳೂರಿಗೆ ಸಂಪರ್ಕ ಕಲ್ಪಿಸುವ ಪಿಡಬ್ಲ್ಯೂಡಿ ರಸ್ತೆಯಾಗಿದ್ದು, ಇದನ್ನು ಮುಚ್ಚಿ ಹಾಕಿದ್ರೆ ಸ್ಥಳೀಯರಿಗೆ ತೀವ್ರ ತೊಂದರೆಯಾಗುತ್ತೆ ಎಂದರು. ಈ ರಸ್ತೆ ತಿರುವನ್ನ ಮುಚ್ಚಿ ಹಾಕಿದ್ರೆ ಸಾರ್ವಜನಿಕರು, ಸುತ್ತಮುತ್ತಲಿನ ಗ್ರಾಮದ ಜನರು, ಸಂಘಟನೆಯವರು, ಜನಪ್ರತಿನಿಧಿಗಳು ಸೇರಿ ರಸ್ತೆ ತಡೆದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಗ್ರಾಮಸ್ಥರು ಮತ್ತು ರಕ್ಷಣಾ ವೇದಿಕೆ ಸಂಘಟನೆಯವರು, ನೂರಾರು ರೈತರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. HCN ನ್ಯೂಸ್, ಆಲೂರು. ಹೈವೇ ರೋಡಲ್ಲಿ ಈ ಭಾಗದ ಅಂದ್ರೆ ಮಡಬಲು ಸುತ್ತಮುತ್ತ ಹಳ್ಳಿಯರು, ಎದ್ದುರ್ಗ ಇರಬಹುದು, ಆ ಕಡೆ ಕಾರಜೋಳಿ ಇರಬಹುದು, ಸಂಕಲಾಪುರ ಮಠದವ್ರು ಇರಬಹುದು, ಕಾರಜೋಳಿ ಮಠದವ್ರು ಇರಬಹುದು, ತಿಮ್ಮನಹಳ್ಳಿ ಎಲ್ಲ ಊರವರು, ಇಲ್ಲಿಂದ ಒಂದು 50-60 ಹಳ್ಳಿ ಜನ ಎಲ್ಲ ಸೇರಿ ಇವತ್ತು ಈ ರೋಡನ್ನ ಮುಚ್ಚೋ ಅಂತ ಕಾರ್ಯಕ್ರಮ ಮಾಡ್ತಾರೆ. ಅದರಿಂದ ನಮಗೆ ಅಗತ್ಯ ಇದೆ, ಈ ರೋಡ್ ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಪ್ರತಿ ಹಳ್ಳಿಯಿಂದಲೂ ಜನರು ಬಂದು ಮನವಿ ಮಾಡ್ತಾ ಇದ್ದಾರೆ. ಈ ಮನವಿಯನ್ನು ಹೈವೇ ಇಂಜಿನಿಯರ್ಗಳು, ಸಾಹೇಬರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ಕೂಡ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಮನವಿ ಮಾಡ್ತಾರೆ. ಕಾರಣ ಇಷ್ಟೇ, ಈ ರೂಟ್ ಇದೆಯಲ್ಲ, ಇದು ಹಿಂದೆನೂ ಕೂಡ ಬಸ್ ಓಡಾಡ್ತಾ ಇತ್ತು, ಈಗಲೂ ಕೂಡ ಬಸ್ ಓಡಾಡುವಂಥ ರೂಟ್ ಇದೆ. ನಾವಿಲ್ಲಿ ಸ್ಥಳೀಯರು ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ಎದುರು ಕುಡಿಗೆ ಡೈವರ್ಷನ್ ಇದೆ, ಇದು ಮುಚ್ಚಬೇಕು ಅಂತ ಆಗ್ತಾ ಇದೆ. ಅದನ್ನ ಮುಚ್ಚಿದ್ರೆ ಇಲ್ಲಿ ಮಡಬಲು ಈ ಕಡೆಯಿಂದ ಹೋಗ್ತಕ್ಕಂಥ ಎದುರುಗ, ತಿಪ್ಪಾಪುರ, ದಿಂಡಘಟ್ಟ, ಮಡಬಲು, ಕಿತ್ತೂರುಮನೆ, ಮಂಜಲಗೂಡು, ಬೆಳಮೆ, ಕಡದೊಳ್ಳಿ, ಬೆಳ್ಳೂರು, ಬಿಕ್ಕೋಡು, ಹುಲ್ಲಹಳ್ಳಿ, ಚಿಕ್ಕಮಗಳೂರು ಟಚ್ ಆಗುತ್ತೆ. ಇಲ್ಲಿ ರೈತರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಪ್ರತಿಯೊಂದು ಕೂಲಿ ಕಾರ್ಮಿಕರು ಕೂಡ ಬಾಳೆಪೇಟೆ ಕೂಲಿಗೆ ಹೋಗ್ತಾರೆ. ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಮತ್ತೆ 3 ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ ವಾಪಸ್ 3 ಕಿಲೋಮೀಟರ್ 6 ಕಿಲೋಮೀಟರ್ ಎಕ್ಸ್ಟ್ರಾ ಸುತ್ತಕೊಂಡು ಬಾಳೆಪೇಟೆ ಕೆಲಸಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಒಂದು ಸ್ಥಳೀಯವಾಗಿ ಒಂದು ಡೈರಿ ಇದೆ. ಆ ಡೈರಿನಲ್ಲಿ 350 ಜನ ಹಾಲು ಹಾಕ್ತಾ ಇದ್ದಾರೆ. ಒಂದೀಟು ಹಾಲು ಹಾಕ್ಬೇಕು ಅಂತಂದ್ರೆ ಅವರು 6 ಕಿಲೋಮೀಟರ್ ಸುತ್ತಕೊಂಡು ಒಂದೀಟು ಹಾಲು ಹಾಕ್ಬೇಕಾಗುತ್ತೆ. ತುಂಬಾ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ಹಾಸನದ ಭೋಜನ ಪ್ರಿಯರಿಗೊಂದು ರುಚಿಕರ ಸುದ್ದಿ. DOD ದೋಸೆ ಆಫ್ ದಾವಣಗೆರೆ. ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ. ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ. DOD ದೋಸೆ ಆಫ್ ದಾವಣಗೆರೆ, JK ಆರ್ಕೇಡ್ ಬಿಲ್ಡಿಂಗ್, 4th ಕ್ರಾಸ್, ಕುವೆಂಪು ನಗರ್, ಹಾಸನ. ಫೋನ್ ನಂಬರ್ 9741532153. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. KIAD
ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ ಉದ್ಯಮ ಸ್ನೇಹಿ ಯೋಜನೆಯ ಫಲಾನುಭವಿಗಳಿಗೆ ಸ್ಥಳೀಯ ಕೌಶಿಕ ಗ್ರಾಮಸ್ಥರು ಅಡ್ಡಿ ಮಾಡುತ್ತಿರುವ ಆರೋಪ ಕೇಳಿಬಂದಿದ್ದು ಉದ್ದಿಮೆದಾರರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ದಲಿತ ಉದ್ದಿಮೆದಾರರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಹಾಸನ ನಗರದ ಹೊರವಲಯದ ಕೌಶಿಕ ಗ್ರಾಮದ ಬಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆದಾರರಿಗೆ ನೀಡಿದ್ದ ಸ್ಥಳದಲ್ಲಿ ಉದ್ದಿಮೆ ಆರಂಭಿಸಲು ಸ್ಥಳೀಯರು ಅಡ್ಡಿಪಡಿಸಿದ ಹಿನ್ನೆಲೆ ಪೊಲೀಸರ ಎದುರಿನಲ್ಲೇ ಗ್ರಾಮಸ್ಥರು ಮತ್ತು ಉದ್ದಿಮೆದಾರರ ನಡುವೆ ವಾಗ್ವಾದ ನಡೆದಿದೆ. ಕೆಐಎಡಿಬಿಯಿಂದ ಎಸ್ಸಿ ಉದ್ದಿಮೆದಾರರಿಗೆ ಮಂಜೂರಾಗಿದ್ದ ಸ್ಥಳದಲ್ಲಿ ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದು ಉದ್ದಿಮೆದಾರರು ಆರೋಪಿಸಿದ್ದಾರೆ. ಆದರೆ ಗ್ರಾಮಕ್ಕೆ ಆಧಾರವಾಗಿರುವ ದನಕರುಗಳಿಗೆ ಆಧಾರವಾಗಿರುವ ಗೋಮಾಳ ಜಾಗವನ್ನು ನಾವು ಬಿಟ್ಟುಕೊಡೋದಿಲ್ಲ ಎಂದು ಸುತ್ತಮುತ್ತಲ ಗ್ರಾಮಸ್ಥರ ವಾದವಾಗಿದೆ. ನಂತರ ಪೊಲೀಸರ ಎದುರಿನಲ್ಲಿ ವಾಗ್ವಾದ ನಡೆದು ಪ್ರಕರಣ ಪೊಲೀಸ್ ಠಾಣೆಗೆ ಬಂದಿತ್ತು. ಇತ್ಯರ್ಥ ಏನಾಗಲಿದೆ ಎಂದು ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಉದ್ದಿಮೆದಾರರ ಸಂಘದ ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ಜಾಗ ಸಿಗುವವರೆಗೂ ನಿರಂತರ ಹೋರಾಟ ಮಾಡಲಾಗುತ್ತೆ. ಕೆಐಎಡಿಬಿ ನಿಯಮಾನುಸಾರ ಕಾನೂನುಬದ್ಧವಾಗಿ ಜಾಗ ನಮ್ಮ ಹೆಸರಿನಲ್ಲಿದ್ರೂ ಕಳೆದ 5-6 ವರ್ಷಗಳಿಂದ ಸ್ಥಳೀಯರು ನಮಗೆ ಕೆಲಸ ಮಾಡಲು ಬಿಡುತ್ತಿಲ್ಲ. ಈ ಬಗ್ಗೆ ಅನೇಕ ದಿನಗಳಿಂದ ಹೋರಾಟ ನಡೆಯುತ್ತಿದ್ರೂ ನಮ್ಮ ನ್ಯಾಯಸಮ್ಮತ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ. ಈಗಾಗಲೇ ನಾವು ಇದನ್ನೇ ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದು ನಮ್ಮ ಹಕ್ಕನ್ನ ನಾವು ಬಿಡೋದಿಲ್ಲ. ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತೇವೆ ಎಂದರು. HCN ನ್ಯೂಸ್ ಹಾಸನ್. ಸರ್, ನಾನು ಪ್ರಸನ್ನ ಅಂತೇಳಿ ಹಾಸನ ಜಿಲ್ಲಾ ದಲಿತ ಉದ್ದಿಮೆದಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಏನು ಇದೇ CM ಸಿದ್ದರಾಮಯ್ಯನವರು 2013ರಿಂದ 2018 ಗೌರ್ಮೆಂಟ್ ಇದ್ದಾಗ 2015-16ರಲ್ಲಿ ಉದ್ಯಮ ಸ್ನೇಹಿ ಯೋಜನೆ ಅಂತೇಳಿ ಉದ್ಯಮಿಯಾಗಿ ಉದ್ಯೋಗ ನೀಡುವಂತೇಳಿ ಒಂದು ಜನಪ್ರಿಯ ಯೋಜನೆ ತಂದರು. ಈ ಯೋಜನೆ ಮೂಲಕ SC/ST ವರ್ಗನ ನಾವು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತೇಳಿ SC/ST ಜನಾಂಗದವ್ರಿಗೆ KDB ಸೈಟ್ನಲ್ಲಿ ರಿಸರ್ವೇಷನ್ ಕೊಟ್ಟು 50% ಸಬ್ಸಿಡಿಲಿ ಮತ್ತು KSFC ಲೋನ್ಗಳು ಕೊಡೋದ್ರ ಮೂಲಕ ಇವ್ರನ್ನ ಆರ್ಥಿಕವಾಗಿ ಕೈಗಾರಿಕೋದ್ಯಮಿಗಳು ಮಾಡಬೇಕು ಅಂತ ತಂದಂಥ ಯೋಜನೆ, ಜನಪ್ರಿಯ ಯೋಜನೆ CM ಸಿದ್ದರಾಮಯ್ಯನವ್ರದ್ದು. ಈ ಉದ್ದೇಶನ ಇಟ್ಕೊಂಡು ನಾವೆಲ್ಲರೂ ಹಾಸನ ಜಿಲ್ಲೆಯ SC/ST ಜನಾಂಗದವರು ನಾವು ಈ ಯೋಜನೆಯಿಂದ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ತಾಲೂಕು ಬಿಜೆಪಿ ಅಧ್ಯಕ್ಷೆ ಉಮಾ ರವಿಪ್ರಕಾಶ್ ನೇತೃತ್ವದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಬಸ್ ನಿಲ್ದಾಣ ಮುಂಭಾಗ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಾಲೂಕು ಕಚೇರಿಗೆ ತೆರಳಿ ಉಪ ತಹಸೀಲ್ದಾರ್ ಸೋಮಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆ ನಿಭಾಯಿಸಲು ಸಾಧ್ಯವಾಗದೆ ಆರ್ಥಿಕವಾಗಿ ದಿವಾಳಿಯಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆಯನ್ನು ದಿಢೀರನೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ಇದರಿಂದ ರಾಜ್ಯದಲ್ಲಿ ಏಕಾಏಕಿ 1 ಲೀಟರ್ ಪೆಟ್ರೋಲ್ ಬೆಲೆಯನ್ನ ₹3 ಮತ್ತು ಡೀಸೆಲ್ ದರವನ್ನ ₹3.50 ಹೆಚ್ಚಳವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬಿಜೆಪಿ ಅಧ್ಯಕ್ಷ ಉಮಾ ರವಿಪ್ರಕಾಶ್ ಮಾತನಾಡಿ, ತೈಲ ಬೆಲೆ ಏರಿಕೆಯಿಂದ ಜನರ ಸಂಚಾರ ಹಾಗೂ ಸರಕು ಸಾಗಣೆ ವೆಚ್ಚ ಜಾಸ್ತಿಯಾಗಿ ಎಲ್ಲಾ ಸೇವೆಗಳ ಮತ್ತು ದಿನನಿತ್ಯ ವಸ್ತುಗಳ ಬೆಲೆ ದುಬಾರಿಯಾಗುತ್ತಿದೆ. ಜನರು ದಿನನಿತ್ಯ ಖರೀದಿಸುವ ತರಕಾರಿ, ಔಷಧಿ, ದಿನಸಿ ವಸ್ತುಗಳು ಸೇರಿದಂತೆ ಎಲ್ಲ ಬೆಲೆಗಳು ಗಗನಕ್ಕೇರಿವೆ. ಇದರಿಂದ ಸಹಜವಾಗಿಯೇ ಬಡವರ ಮತ್ತು ಜನಸಾಮಾನ್ಯರ ತಿಂಗಳ ವೆಚ್ಚ ಹೆಚ್ಚಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಬಿಜೆಪಿ ಹಿರಿಯ ಮುಖಂಡ, ಬಿಜೆಪಿ ಮಾಜಿ ಅಧ್ಯಕ್ಷ ಡಾ ಜಯರಾಜ್ ಮಾತನಾಡಿ, ಜನರು ಜೀವನ ಸಾಗಿಸುವುದು ಕಷ್ಟಕರವಾಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಹಾಲು, ಆಲ್ಕೋಹಾಲ್, ಸ್ಟ್ಯಾಂಪ್ ಡ್ಯೂಟಿ ಶುಲ್ಕ, ಆಸ್ತಿ ಮಾರ್ಗಸೂಚಿ ದರ, ವಿದ್ಯುತ್ ದರ ಹೆಚ್ಚಿಸಿದ್ದು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದೆ. ಈ ಮೂಲಕ ರಾಜ್ಯದ ಜನರ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿ ಜೀವ ಹಿಂಡುತ್ತಿದೆ ಎಂದು ಆರೋಪಿಸಿದರು. ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಹುಲ್ಲಹಳ್ಳಿ ನಾಗರಾಜ್ ಮಾತನಾಡಿ, ಸೇಡಿನ ರಾಜಕಾರಣ ಮಾಡುವ ಕಾಂಗ್ರೆಸ್ ಪಕ್ಷ ತನ್ನ ಬೆಲೆ ಏರಿಕೆ ನೀತಿಯನ್ನು ಹಿಂಪಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಜನರು ಕಾಂಗ್ರೆಸ್ ಮುಕ್ತ ರಾಜ್ಯವನ್ನಾಗಿ ಮಾಡಿ ಸೇಡು ತೀರಿಸಿಕೊಳ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಬಿಜೆಪಿ ಹಿರಿಯ ಮುಖಂಡ ಎಎಚ್ ರಮೇಶ್ ಮಾತನಾಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಭೀಕರ ಬರ ಮತ್ತು ಸಂಕಷ್ಟದಿಂದ ಜನರು ಕಂಗೆಟ್ಟಿದ್ದಾರೆ. ಇದೀಗ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಟೀಕಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪೂವಯ್ಯ, ಡಾ ಜಯರಾಜ್, ಎಎಚ್ ರಮೇಶ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅನೂಪ್ರಾಜ್, ಹುಲಹಳ್ಳಿ ನಾಗರಾಜ್, ಲೋಕೇಶ್ ಕಣಗಾಲ್, ತಾಲೂಕು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಬಾಲಲೋಚನಾ, ಬಿಜೆಪಿ ಮುಖಂಡರಾದ ಶಶಿಧರ್, ಹೇಮಂತ್, ಮೋಹನ್ ಮಾವನೂರು, ನಟರಾಜ್ ಸೋಂಪುರ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಕಾಂಗ್ರೆಸ್ ಸಿದ್ದರಾಮಯ್ಯನವರು ದುಷ್ಟ ಮಂತ್ರಿ ಕೂಟವನ್ನು ಕಡಿಕೊಂಡು ಭಾರಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ SC ಸಮುದಾಯದ 11,000 ಕೋಟಿಯನ್ನು ಲೆಕ್ಕ ಇಲ್ಲದ ಥರ ಮಾಡಿದ್ದು, ವಾಲ್ಮೀಕಿ ಜನಾಂಗದ 187 ಕೋಟಿಯನ್ನು ಇಲ್ಲದ ಹಾಗೆ ಮಾಡಿರೋದು. ಈ ಎಲ್ಲ ಹಣವನ್ನು ಕದ್ದು ಪೆಟ್ರೋಲು ಜನಸಾಮಾನ್ಯರ ಒಂದು ತೆರಿಗೆಯನ್ನು ಹೆಚ್ಚಿಸಿ ಭಾಗ್ಯಗಳಿಗೋಸ್ಕರ ಕೊಡಲಿಕ್ಕೋಸ್ಕರ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಮಾಡಿರೋದು ಬರಗಾಲದಲ್ಲಿರುವಂಥ ರೈತರಿಗೆ ಸಂಕಷ್ಟ ಆಗಿದೆ.
ಬಿಟ್ಟಿ ಭಾಗ್ಯಗಳ ಘೋಷಣೆ ಮಾಡಿ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಆ ಖಜಾನೆಯನ್ನು ತುಂಬಿಕೊಳ್ಳೋದಕ್ಕಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ತಕ್ಷಣ ತುಂಬ 3.5 ರೂಪಾಯಿಗೆ ಹೆಚ್ಚಿಗೆ ಮಾಡಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ವಾಹನಗಳಲ್ಲೇ ಓಡಾಡ್ತಿರೋಂಥವ್ರಿಗೆ ಈ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ತುಂಬ ಕಷ್ಟ ಆಗಿದೆ. ಇನ್ನೂ ತೈಲ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಮತ್ತೆ ಅವರ ಸರ್ಕಾರದ ಬೊಕ್ಕಸವನ್ನು ತುಂಬಿ ಸಕಲೇಶಪುರ ಪಟ್ಟಣದ ರೋಟರಿ ಶಾಲೆಯ ನರ್ಸರಿ ವಿಭಾಗದ ಮಕ್ಕಳಿಗಾಗಿ ವಿಶ್ವ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಫಾದರ್ಸ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಕಲೇಶಪುರ ಪಟ್ಟಣದ ರೋಟರಿ ಶಾಲೆಯ ನರ್ಸರಿ ವಿಭಾಗದಲ್ಲಿ ವಿಶ್ವ ಅಪ್ಪಂದಿರ ದಿನಾಚರಣೆ ಅಂಗವಾಗಿ ಮಕ್ಕಳು ಹಾಗೂ ಅವರ ಅಪ್ಪಂದಿರೊಂದಿಗೆ ವಿಶೇಷ ಮತ್ತು ವಿಶಿಷ್ಟವಾಗಿ ಆಚರಿಸಲಾಯಿತು. ಮಕ್ಕಳೊಂದಿಗೆ ಆಗಮಿಸಿದ್ದ ಅಪ್ಪಂದಿರಿಗೆ ವಿವಿಧ ರೀತಿಯ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮನರಂಜನಾ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಆಗಮಿಸಿದ್ದ ಅಪ್ಪಂದಿರು ತಮ್ಮ ಮಕ್ಕಳೊಂದಿಗೆ ವಿವಿಧ ಬಗೆಯ ಹಾಡುಗಳೊಂದಿಗೆ ನೃತ್ಯ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಮನರಂಜನೆ ನೀಡಿದವು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ರೋಟರಿ ನರ್ಸರಿ ಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಾ ಪೊನ್ನಪ್ಪ ಮಾತನಾಡಿ, ಪ್ರತಿ ವರ್ಷ ವಿಶ್ವ ಅಪ್ಪಂದಿರ ದಿನಾಚರಣೆಯು ಜೂನ್ ತಿಂಗಳ 3ನೇ ಭಾನುವಾರದಂದು ಬರುವ ಹಿನ್ನೆಲೆ ಭಾನುವಾರ ನಮ್ಮ ಶಾಲೆಗೆ ರಜೆ ಇರುವ ಕಾರಣ ಎಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗುವ ಪೋಷಕರು ತಮ್ಮ ಮಕ್ಕಳೊಂದಿಗೆ ಅವರ ಮನೆಯಲ್ಲಿ ಇಂತಹ ಆಟೋಟಗಳಲ್ಲಿ ಹಾಗೂ ಮನರಂಜನೆಯಲ್ಲಿ ಕಳೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪೋಷಕರು ಅವರ ಮಕ್ಕಳೊಂದಿಗೆ ಭಾಗವಹಿಸುವುದು ಅವರಿಗೂ ಹಾಗೂ ಮಕ್ಕಳಿಗೂ ಖುಷಿ ಕೊಡುತ್ತೆ ಎಂದ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪೋಷಕರಿಗೂ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ನರ್ಸರಿ ಶಾಲೆಯ ಎಲ್ಲ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ. ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ. ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ. ಬೇಬಿ ಸಿಟ್ಟಿಂಗ್, LKG, UKG 1ರಿಂದ 10ನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ. ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕಿ ಮೀನಾಕ್ಷಮ್ಮ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್, ಜನಪ್ರಿಯ ಆಸ್ಪತ್ರೆ ವೈದ್ಯ ಡಾಕ್ಟರ್ ಅಬ್ದುಲ್ ಬಶೀರ್ ಚಾಲನೆ ನೀಡಿದರು.
ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ರಾಜ್ಯ ಕಾರ್ಯಕಾರಿ ಸಮಿತಿ ವಿಶೇಷ ಆಹ್ವಾನಿತ ರವೀನಾ ಕಲ್ಗೂಡು, ವೀರಶೈವ ಮುಖಂಡ ಸಂಗಮ್ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿಸಿ, ಉಪಾಧ್ಯಕ್ಷರಾದ ಹರೀಶ್, ಮೋಹನ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಜೂನ್ 22ರಂದು ಆಯೋಜಿಸಲಾಗಿದ್ದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಕಾರಣಾಂತರಗಳಿಂದ ಜೂನ್ 29ಕ್ಕೆ ಮುಂದೂಡಲಾಗಿದೆ. ಜೂನ್ 22ರಂದು ಪತ್ರಕರ್ತರ ಭವನದಲ್ಲಿ ಚೆಸ್ ಹಾಗೂ ಕೇರಂ ಪಂದ್ಯಾವಳಿ ನಡೆಯಲಿದ್ದು, ಎಲ್ಲಾ ಪತ್ರಿಕಾ ಮಿತ್ರರು ಸಹಕರಿಸಲು ಅಧ್ಯಕ್ಷರು, ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಮತ್ತು ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಆಗಮಿಸುವವರು ಉಪಾಧ್ಯಕ್ಷ ಮೋಹನ್ ಹೆಚ್ಡಿ, ಮೊಬೈಲ್ ಸಂಖ್ಯೆ 9880791307 ಹಾಗೂ 9880907594ಕ್ಕೆ ಮಾಹಿತಿ ನೀಡಲು ಕೋರಲಾಗಿದೆ. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನ ಅರೇಹಳ್ಳಿ ಸುತ್ತಮುತ್ತ ದಿನನಿತ್ಯ ಕೃಷಿಕರ ಜಮೀನಲ್ಲಿ ಬೆಳೆದಿರೋ ಬೆಳೆಗಳ ಹಾನಿ ಜೊತೆಗೆ ಮನುಷ್ಯನ ಜೀವಕ್ಕೂ ಅಪಾಯ ತರುವ ಕಾಡಾನೆಗಳ ಹಾವಳಿ ಹೇಳತೀರದಾಗಿದೆ. ಕಳೆದ ವಾರವಷ್ಟೇ ವಾಟೆಹಳ್ಳಿ ಗ್ರಾಮದ ಬಡ ಕೂಲಿ ಕಾರ್ಮಿಕನ ಮೇಲೆ ಕಾಡಾನೆಯು ದಾಳಿ ನಡೆಸಿದ ಪರಿಣಾಮ ಬಲಗಾಲು ಮುರಿದಿದ್ದು ತೀವ್ರ ಅಸ್ವಸ್ಥಗೊಂಡ ಅವರು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲಾಖೆಯು ಶಾಶ್ವತ ನಿಯಂತ್ರಣದ ಬಗ್ಗೆ ಪರಿತಪ್ಪಿಸುತ್ತಿದ್ದು, ಇಂತಹ ದುಸ್ಥಿತಿಗಳಿಂದ ತಾತ್ಕಾಲಿಕವಾಗಿ ಬಚಾವಾಗಲು ಕೆಲವು ರೈತರು ಸೇರಿದಂತೆ ಲಿಂಗಾಪುರ ಗ್ರಾಮದ ಕಾಫಿ ಬೆಳೆಗಾರರು ಇರುವ ಗಿಡಗಳನ್ನು ಉಳಿಸಿಕೊಳ್ಳಲು ಕಳೆದ 2 ತಿಂಗಳಿನ ಹಿಂದೆ ಸೋಲಾರ್ ವಿದ್ಯುತ್ ಬೇಲಿಯನ್ನ ನಿರ್ಮಿಸಿಕೊಂಡಿದ್ದು, ಆ ಬಳಿಕ ಕಾಡಾನೆಗಳು ಕಾಫಿ ತೋಟದ ಒಳಗೆ ಹಾಗೂ ಗ್ರಾಮದ ಸುತ್ತಮುತ್ತ ಸುಳಿದಿರಲಿಲ್ಲ. ಇದರಿಂದ ಸಾರ್ವಜನಿಕರು, ರೈತರು ನಿಟ್ಟುಸಿರು ಬಿಟ್ಟಿದ್ರು. ಕಳೆದ 2 ದಿನಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದತ್ತ ಲಗ್ಗೆ ಇಡಲು ಪ್ರಯತ್ನಿಸುತ್ತಿದ್ದು, ಸೋಲಾರ್ ಬೇಲಿಯಿಂದ ಭಯಪಟ್ಟು ದೂರ ಸರಿದಿತ್ತು. ಆದರೆ ಅರೇಹಳ್ಳಿ ಪಟ್ಟಣದ ಹಳೆ ಸಂತೆ ಮೈದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಾಗಲೇ ಗುಂಪಿನಿಂದ ಬೇರ್ಪಟ್ಟ ಮರಿ ಹಾಗೂ ಹೆಣ್ಣು ಕಾಡಾನೆ ಎಂದಿನಂತೆ ತನ್ನ ನಿಯಮಿತ ದಾರಿಯಲ್ಲಿ ಮರಿಯೊಂದಿಗೆ ಚಲಿಸುವಾಗ ನಿರ್ಮಾಣ ಹಂತದ ಕಟ್ಟಡವನ್ನು ತಳ್ಳಲು ಪ್ರಯತ್ನಿಸಿದ ಪರಿಣಾಮ ಒಂದು ಬದಿಯ ಗೋಡೆ ಉರುಳಿದೆ. ಇದರಿಂದ ಮನೆ ಮಾಲೀಕರಾದ ಐತಪ್ಪರವರು ಕಾಡಾನೆಯು ಈ ಹಿಂದೆ ತನ್ನ ಹಳೆ ದಾರಿಯನ್ನೇ ಊಹಿಸಿ ಮುಂದೆ ಸಾಗಲು ಪ್ರಯತ್ನಿಸಿದೆ. ಆದರೆ ಹೊಸದಾಗಿ ಗೋಡೆ ಕಟ್ಟುತ್ತಿರುವುದರಿಂದ ಸಾಧ್ಯವಾಗದೆ ಕೆಡವಲು ಪ್ರಯತ್ನ ಪಟ್ಟಿದೆ. ಇದರಿಂದ ಅಡ್ಡಲಾಗಿ ಇದ್ದ ಗೋಡೆ ಉರುಳಿದೆ. ಕಾಡಾನೆಯ ಈ ನಡೆಗೆ ಅವರು ಕಂಗಾಲಾಗಿದ್ದಾರೆ. HCN ನ್ಯೂಸ್ ಬೇಲೂರು. ಹೋಗಿದೆ ಫಸ್ಟ್ ಒಂದ್ಸಲ ಬಂದು ಇಲ್ಲಿ ಇದೇ ದಾರಿಲಿ ಹೋಗಿದೆ, ಮತ್ತೆ ಬಂದಿದೆ. ಇದು ಸೋಲಾರ್ ಬೇಲಿ ಹಾಕಿದ ಮೇಲೆ ಈಗ ಮನೆ ಹತ್ರನೇ ಬರ್ತಾ ಇದೆ. ನಾವು ಹೆಂಗೆ ಜೀವನ ಮಾಡೋದು? ಫಸ್ಟ್ ಆದ್ರೆ ಇದು ಸೋಲಾರ್ ಬೇಲಿ ಇದ್ದಿಲ್ಲ, ಸೀದಾ ಹೋಗ್ತಾ ಇತ್ತು ಆ ಕಡೆ. ಈಗ ಈ ಕಡೆ ಊರೊಳಗೆ ಬರ್ತಾ ಇದೆ. ಈ ಗೋಡೆ ಎಲ್ಲ ಬೀಳ್ಸಿ ಹೋಗಿದೆ ಮೊನ್ನೆ ಬಂದು. ಹಿಂಗೆ ಆದರೆ ಹೆಂಗೆ ಮಾಡೋದು? ಹೆಂಗೆ ಜೀವನ ಮಾಡೋದು? ಮರಿ ಎಲ್ಲ ಇಲ್ಲೇ ಓಟ ಆಡ್ತಾ ಇರ್ತಾರೆ, ತಂದೆ ತಾಯೆಲ್ಲ. ಈಗ ಸಡನ್ ಆಗಿ ಬಂದರೆ ನಾವು ಹೆಂಗಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರಿನಲ್ಲಿ ಹೈಟೆಕ್ ಸ್ವರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಶಾಸಕ HK ಸುರೇಶ್ ನೇತೃತ್ವದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸಿದರು. ಪ್ರವಾಸಿ ತಾಣ ಬೇಲೂರಿನಲ್ಲಿರುವ ಸದ್ಯದ ಬಸ್ ನಿಲ್ದಾಣ ತೀವ್ರ ಕಿರಿದಾಗಿದ್ದು, ಸಂಚಾರಕ್ಕೆ ಮತ್ತು ಹೆಚ್ಚಿನ ಬಸ್ ಸೌಲಭ್ಯಕ್ಕೆ ಅನಾನುಕೂಲವಾಗುವ ಜೊತೆಗೆ ಅಪಘಾತಕ್ಕೆ ಕಾರಣವಾಗಿದೆ. ಈ ಬಗ್ಗೆ ದಶಕಗಳಿಂದ ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣವನ್ನು ಅಗಲೀಕರಣ ನಡೆಸಬೇಕು, ಇಲ್ಲವೇ ಸ್ಥಳಾಂತರ ಮಾಡಬೇಕೆಂದು ದೂರಿನ ಹಿನ್ನೆಲೆ ಶಾಸಕ HK ಸುರೇಶ್ ನೇತೃತ್ವದ ಅಧಿಕಾರಿಗಳ ತಂಡ ಹಾಸನ ರಸ್ತೆಯಲ್ಲಿನ APMC ಬಳಿ 2.39 ಎಕರೆ ಹಾಗೂ ಹೊಸನಗರದ ಬಳಿ 3.08 ಎಕರೆ ಸರ್ಕಾರಿ ಭೂಮಿಯನ್ನು ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಚಿಕ್ಕಮಗಳೂರು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೀಧರ್ ಸ್ವಾಮಿ ಮತ್ತು ಕಿರಿಯ ಅಭಿಯಂತರ ಅರವಿಂದ್ ಮತ್ತು ಭೂನಗರ ಸಾರಿಗೆ ಅಧಿಕಾರಿಗಳು ಸೇರಿದಂತೆ ಶಾಸಕರ ಆಪ್ತ ಕಾರ್ಯದರ್ಶಿ ಜಾಗಲ್ ಪ್ರಸನ್ನ ಇನ್ನು ಮುಂತಾದವರು ಹಾಜರಿದ್ದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ಪ್ರವಾಸಿ ತಾಣ ಬೇಲೂರಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುವ ಮೂಲಕ ಇಲ್ಲಿನ ಚೆನ್ನಕೇಶವ ದೇಗುಲದ ಶಿಲ್ಪ ವೈಭವವನ್ನ ವೀಕ್ಷಣೆ ಮಾಡುತ್ತಾರೆ. ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವುದು ನಮ್ಮ ಕರ್ತವ್ಯವಾದ ನಿಟ್ಟಿನಲ್ಲಿ ಸದ್ಯ ಇರುವ ಬಸ್ ನಿಲ್ದಾಣ ತೀವ್ರವಾಗಿ ಕಿರಿದಾದ ನಿಟ್ಟಿನಲ್ಲಿ ಅಗಲೀಕರಣ ನಡೆಸಬೇಕು, ಇಲ್ಲವೇ ಸ್ಥಳಾಂತರ ಮಾಡಬೇಕೆಂಬ ಬೇಡಿಕೆ ಹಿನ್ನೆಲೆ ಬೇಲೂರು ಸಮೀಪದ ಹಾಸನ ರಸ್ತೆಯಲ್ಲಿನ ಎಪಿಎಂಸಿ ಮತ್ತು ಹೊಸನಗರದ ಬಳಿಯಲ್ಲಿನ 2 ಜಾಗವನ್ನು ಸಂಬಂಧಪಟ್ಟ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ನಡೆಸಲಾಗಿದೆ. ಈಗಾಗಲೇ ನಗರಾಭಿವೃದ್ಧಿಯಲ್ಲಿ ಬಸ್ ನಿಲ್ದಾಣಕ್ಕೆ 5 ಕೋಟಿ ಅನುದಾನ ನೀಡಲು ಸರ್ಕಾರ ಮುಂದಾಗಿದೆ. ಪ್ರವಾಸಿ ತಾಣಕ್ಕೆ ತಕ್ಕಂತೆ ಹೈಟೆಕ್ ಸ್ವರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಹೆಚ್ಚಿನ ಅನುದಾನಕ್ಕೆ ಸಾರಿಗೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾವನೆ ಸಲ್ಲಿಸಿದೆ ಎಂದರು. ಬೇಲೂರಿನ ಮೂಡಿಗೆರೆ ರಸ್ತೆ ಹನುಮಂತನಗರದಲ್ಲಿ ನಿರ್ಮಿಸಿದ ಕ್ರೀಡಾಂಗಣ ಸದ್ಯ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂದು ನಾನೇ ಖುದ್ದು ಭೇಟಿ ನೀಡಿದ ಸಂದರ್ಭ ಪರಿಶೀಲನೆ ನಡೆಸಲಾಗಿದೆ. ಈಗಾಗಲೇ ಕ್ರೀಡಾಂಗಣವನ್ನ ಉನ್ನತೀಕರಣಕ್ಕೆ ಹಣದ ಪ್ರಸ್ತಾವನೆ ಸಲ್ಲಿಸಿದ್ದು, ಶೀಘ್ರವೇ ಉನ್ನತೀಕರಣ ಮಾಡಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಹೇಳಿದರು. HCN ನ್ಯೂಸ್ ಬೇಲೂರು. ಬೇಲೂರಿನಲ್ಲಿ ಬಸ್ ಸ್ಟ್ಯಾಂಡಿನ ಸಮಸ್ಯೆ ಸಾರ್ವಜನಿಕರು ತುಂಬ ಆತಂಕದಲ್ಲಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಇಲ್ಲ, ಸ್ಥಳ ಕಿರಿದಾಗಿದೆ. ಬಸ್ ಸ್ಟ್ಯಾಂಡ್ನ ನ್ಯಾಷನಲ್ ಹೈವೇಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಇಡೀ ಬೇಲೂರು ತಾಲೂಕಿನ ಜನತೆ ಬಯಸಿದ್ದಾರೆ. ಹಾಗಾಗಿ ನೆರಿಟ್ ವತಿಯಿಂದ, ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಬಸ್ ಸ್ಟ್ಯಾಂಡ್ನ ರಾಯಪುರದ ಪಕ್ಕದಲ್ಲಿರ್ತಕ್ಕಂಥ APMC ಪಕ್ಕದಲ್ಲಿರ್ತಕ್ಕಂಥ 2 ಎಕರೆ 19 ಗುಂಟೆ ಮತ್ತು ಬಿದಿರುಕಟ್ಟೆನಲ್ಲಿರ್ತಕ್ಕಂಥದ್ದು ರಾಯಪುರದಲ್ಲಿರ್ತಕ್ಕಂಥ 3 ಎಕರೆ 8 ಗುಂಟೆ ಜಾಗದಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಸೂಕ್ತವಾದ ಜಾಗ ಯಾವುದು ಅಂತಕ್ಕಂಥದ್ದನ್ನು ಅವರು ಈಗಾಗಲೇ ಚಾಯ್ಸ್ ಮಾಡಿದ್ದಾರೆ. ಅದನ್ನು ಮುಂದಿನ ದಿವಸಗಳಲ್ಲಿ ಬಂದು ಆ ವರದಿಯನ್ನು ಕೊಡ್ತಕ್ಕಂಥದ್ದು. ಏನು ಬೇಲೂರಿನ ಕನಸಿದೆ, ಬೇಲೂರಿನ ನಾಗರಿಕರ ಕನಸಿದೆ, ಬಸ್ ಸ್ಟ್ಯಾಂಡ್ ಒಂದು ದೊಡ್ಡದಾದಂಥ ಉತ್ತಮವಾದಂಥ ಎಲ್ಲ ಸೌಕರ್ಯಗಳನ್ನ ಹೊಂದಿರತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಬಹುಶಃ ಗಳಿಗೆ ಕೂಡ ಬರ್ತಾ ಇದೆ. ಖಂಡಿತವಾಗ್ಲೂ ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ 2024ರ ಜುಲೈ 13ರಂದು ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಕ್ಷಿದಾರರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಬೇಲೂರು JMFC ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶೆ ಹಾಗೂ ಕಾನೂನು ಸೇವಾ ಸಮಿತಿ ಅಧ್ಯಕ್ಷೆ MS ಶಶಿಕಲಾ ಹೇಳಿದರು. ಬೇಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕ ಅದಾಲತ್ ಬಾಕಿ ಇರುವ ಪ್ರಕರಣಗಳು ಅಥವಾ ನ್ಯಾಯಾಲಯದಲ್ಲಿ ವ್ಯಾಜ್ಯ ಪೂರ್ವ ಹಂತದಲ್ಲಿಯೇ ಇತ್ಯರ್ಥವಾಗಿರದ ಪ್ರಕರಣಗಳ ವೇದಿಕೆಯಾಗಿದೆ. ಲೋಕ ಅದಾಲತ್ ಎಂಬುದು ರಾಜಿ ಅಥವಾ ಸಂಧಾನದ ವ್ಯವಸ್ಥೆಯಾಗಿದೆ. ಇದನ್ನು ಜನರ ನ್ಯಾಯಾಲಯ ಎಂದು ಕೂಡ ಕರೆಯುತ್ತಾರೆ. ತ್ವರಿತ ನ್ಯಾಯ ಒದಗಿಸುವುದು, ವಿವಾದ ಇತ್ಯರ್ಥದ ರಾಜಿ ವಿಧಾನ ಮತ್ತು ಲೋಕ ಅದಾಲತ್ ಕಾನೂನು ಪಾವಿತ್ರ್ಯತೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಕಕ್ಷಿದಾರರ ಸಮ್ಮುಖದಲ್ಲಿ ಸಂಧಾನ ನಡೆಸಿ ಸೂಕ್ತ ನ್ಯಾಯ ನೀಡುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಕಾರ್ಯನಿರ್ವಹಿಸುತ್ತದೆ ಎಂದ ಅವರು, ಹಲವು ವರ್ಷಗಳಿಂದ ಬಾಕಿ ಉಳಿದ ಚೆಕ್ ಪ್ರಕರಣಗಳು, ಬ್ಯಾಂಕ್ ಸಾಲದ ಪ್ರಕರಣಗಳು, ಭೂ ವಿವಾದದ ದಾವೆಗಳು, ಸಿವಿಲ್ಗೆ ಸಂಬಂಧಪಟ್ಟ ಸಣ್ಣಪುಟ್ಟ ಪ್ರಕರಣಗಳನ್ನು ಮತ್ತು ಕ್ರಿಮಿನಲ್ ದಾವೆಗಳನ್ನು ಉಭಯಂತ್ರದಲ್ಲಿ ಸಂಧಾನ ನಡೆಸಿ ಲೋಕ ಅದಾಲತ್ ಮೂಲಕ ಪ್ರಕರಣ ಇತ್ಯರ್ಥಗೊಳಿಸುವುದು. ಇನ್ನು ನ್ಯಾಯಾಲಯಕ್ಕೆ ಹಲವು ವರ್ಷಗಳಿಂದ ಅಲೆಯುವ ಪ್ರಕರಣಗಳನ್ನು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಜುಲೈ 13ರಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗೂ ನಮ್ಮ ಬೇಲೂರು ನ್ಯಾಯಾಲಯದಲ್ಲಿ ಹಿರಿಯ ಶ್ರೇಣಿ 2500 ಪ್ರಕರಣಗಳು ಹಾಗೂ ನಮ್ಮ ಕಿರಿಯ ನ್ಯಾಯಾಲಯದಲ್ಲಿ 2000 ಒಟ್ಟು 4500 ಪ್ರಕರಣಗಳು ಬಾಕಿ ಇದ್ದು, ಅವುಗಳನ್ನು ಈ ಬಾರಿ ಇತ್ಯರ್ಥಗೊಳಿಸಲಾಗುತ್ತೆ. ನ್ಯಾಯಾಲಯಕ್ಕೆ ಭಯಪಟ್ಟು ಬರದೆ ನಿರ್ಭೀತಿಯಿಂದ ಬಂದು ತಮ್ಮ ಸಮಸ್ಯೆಗಳನ್ನು ತಿಳಿಸಬಹುದಾಗಿದೆ. ಇನ್ನು ಎಷ್ಟೋ ಪ್ರಕರಣಗಳಲ್ಲಿ ನಾವು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದಲ್ಲದೆ ಲೋಕ ಅದಾಲತ್ನಲ್ಲಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಂತಹ ಸಂದರ್ಭ ಅವರ ಶುಲ್ಕವನ್ನು ವಾಪಸ್ ನೀಡುವ ಉದ್ದೇಶ ಹೊಂದಲಾಗಿದೆ. ಬೇಲೂರು JMFC ಕಿರಿಯ ಶ್ರೇಣಿ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ ಸದಸ್ಯ ಕಾರ್ಯದರ್ಶಿ ನಾಗೇಂದ್ರ, ಸರ್ಕಾರಿ ಅಭಿಯೋಜಕಿ ಶಶಿಕಲಾ, ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ JC ಪುಟ್ಟಸ್ವಾಮಿಗೌಡ, ಕಚೇರಿಯ ಪ್ರಕಾಶ್, ಗಿರಿಯಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ತಮಗೆಲ್ಲ ಗೊತ್ತೇ ಇದೆ, ಮುಂದಿನ ತಿಂಗಳು 13/7/24 ಲೋಕ ಅದಾಲತ್ ಇದೆ. ಹಾಗಾಗಿ ಬ್ಯಾಂಕ್ ಮ್ಯಾನೇಜರ್ಗಳನ್ನೆಲ್ಲ ಕರೆಸಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ಕೋರ್ಟ್ಗಳು ಹಲವಾರು ಬ್ಯಾಂಕಿಂಗ್ ಕೇಸ್ಗಳಿದ್ದಾವೆ. ಸೊ ಸಣ್ಣ ಪುಟ್ಟದ್ದು ಕೆಲವೊಂದೆಲ್ಲ 15,000 ಇರ್ಬೋದು, 20,000 ಇರ್ಬೋದು, 25 ಸಣ್ಣ ಕೇಸ್ಗಳಿದ್ದಾವೆ. ಸೊ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಂದು ಸ್ಪೆಷಲ್ ನೋಟಿಸ್ ಅಂತ ಕೊಟ್ಟು ಅವರೆಲ್ಲ ಕರೆಸ್ಕೊಂಡು ಸ್ವಲ್ಪ ಇಂಟ್ರೆಸ್ಟ್ನೆಲ್ಲ ವೈವ್ ಮಾಡಿದ್ರೆ ಅವ್ರುಗಳು ಕಟ್ಟಿಸ್ತಾರೆ, ನಾವು ಕಟ್ಟಿಸೋ ಒಂದು ಹೊಣೆಗಳನ್ನ ತಗೊಳ್ತೀವಿ ಮತ್ತು ರೈತರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗಾಗಿ ನಿಮ್ಮ ಸಹಕಾರ ಕೇಳ್ತಾ ಇದ್ದೀನಿ. ಮತ್ತೆ ಪತ್ರಿಕಾ ಮಾಧ್ಯಮದವ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಕೊನೆಯಲ್ಲಿ
ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಡು ಹಗಲೇ ಗುಂಡಿನ ದಾಳಿಗೆ ಇಬ್ಬರ ಸಾವು, ವೈಷಮ್ಯಕ್ಕೆ ತಿರುಗಿದ ಸ್ನೇಹದ ವ್ಯವಹಾರ, ದೋಸ್ತಿಯ ಕೊಂದು ಮತ್ತೊಬ್ಬ ಆತ್ಮಹತ್ಯೆ. ಸ್ಥಳಕ್ಕೆ ಎಸ್ಪಿ ಸುಜಿತಾ ದೌಡು, ಫೋರೆನ್ಸಿಕ್ ತಜ್ಞರಿಂದ ಸಾಕ್ಷಿ ಸಂಗ್ರಹ, ಬೆಚ್ಚಿಬಿದ್ದ ಹಾಸನದ ಜನತೆ. ಸಕಲೇಶಪುರ ಪಟ್ಟಣದಲ್ಲಿ ಬಗೆಹರಿಯದ ಕಸ ವಿಲೇವಾರಿ ಸಮಸ್ಯೆ, ದುರ್ವಾಸನೆ ಬೀರುತ್ತಿರುವ ಕಸದ ರಾಶಿ, ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವ ಜನರು, ಸಮಸ್ಯೆಯಿಂದ ಮುಕ್ತಿ ನೀಡಲು ಪುರಸಭೆಗೆ ಸಾರ್ವಜನಿಕರ ಆಗ್ರಹ. 20 ಗ್ರಾಮಗಳಿಗೆ ಕಲ್ಪಿಸುವ ಮಾರ್ಗದ ತಿರುವು ರಸ್ತೆಯನ್ನ ಮುಚ್ಚಿ ಹಾಕುವ ಕೆಲಸಕ್ಕೆ ಮುಂದಾಗಿರುವ ಅಧಿಕಾರಿಗಳು. ಹೆತ್ತುರ್ಗ ಕೂಡಿಗೆ ತಿರುವು ರಸ್ತೆ ಮುಚ್ಚದಂತೆ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ತಡೆದು ಗ್ರಾಮಸ್ಥರ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.